ಏ ಜುಂಜಾ, ಯಾಕೋ ಹಿಂಗ್ ನಿಂತಿದ್ಯಾ? ಹೋಗೋ ಕೆಲ್ಸಕ್ಕೆ. ಅಯ್ಯೋ ಅಮ್ಮ, ಅದು ನನಗೆ ಯಾಕವ ನನ್ನ ಹೆಂಡ್ತಿ ನೋಡಬೇಕು ಅಂತ ಅನ್ನಿಸ್ತೈತಿ. ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಕರ್ಕೊಬರೋಣ ಬಾರಮ್ಮ. ಏನಾನ ಒಂದು ಹೇಳಿ ನಮ್ಮ ಮಾವನಿಗೂ ಅತ್ತೆಗೂ ಹೇಳಿ ಏನೋ ಆಗಿದ್ದಾಗೋಯ್ತು ಅಂತ ಹೇಳಿ ಹೋಗಿ ಕರ್ಕೊಬರೋಣವಾ. ಹಾಂ, ಏಯ್ ಸುಮ್ನಿರು. ಅವು ಹಂಗ ಹೋಗಿ ಕೇಳ್ಕೊಂಡ ತಕ್ಷಣ ಕಳ್ಸೋ ಅಂತವಲ್ಲ. ಅವ್ರಿಗೆ ಬುದ್ಧಿ ಬರಬೇಕು. ಅವ್ರಿಗೆ ಬುದ್ಧಿ ಬಂದ್ರೆ ಅವರೇ ಕರ್ಕೊಂಬರ್ತಾರೆ. ಸುಮ್ನಿರು. ನೀನ್ ಯಾಕೆ ಹೋಗ್ತೀಯ? ತೀರಾ ನಿನ್ಗೆ ಯಾವ್ದಾರು ಇನ್ನೊಂದು ಹುಡುಗಿ ತಂದು ಮದುವೆ ಮಾಡ್ತೀನಿ. ಏನು ಅವಳೇನು ತ್ರಿಪುರ ಸುಂದರಿ ಅಲ್ಲ. ಅವಳನ್ನೇ ಹೋಗಿ ಮಾತಾಡ್ಸ್ಬೇಕು ನೋಡ್ಬೇಕು ಅಂತ ಆಯ್ತು ಮಕ್ಕುಗ್ದು ಓಡಿಸಿದ್ರು ನಿನ್ಗೆ ಒಂದೀಟು ಬುದ್ಧಿ ಇಲ್ವಲ್ಲ. ಸುಮ್ನಿರು. ಏನು ಅವಳೆ ಒಬ್ಬಳೆ ಅಲ್ಲ, ಸಿಂಗಿಲು ದೇಣ್ತಿ. ಅಯ್ಯೋ ಅಮ್ಮ, ಅವಳು ನೋಡಬೇಕು ಅಂತ ಅನ್ನಿಸ್ತೈತೆ ಕಣಮ್ಮ. ಅವಳನ್ನ ನೀನ್ ನೋಡ್ತೀಯ? ಸುಮ್ಮನ ಇರು. ನಮ್ಗೆ ಎಷ್ಟು ಅವಮಾನ ಮಾಡಿದ್ಲು ಅವಳು. ಅಂತವಳನ್ನ ಯಾಕೆ ನೋಡ್ತೀಯ ನೀನು? ನೋಡ್ಬೇಡ, ಸುಮ್ನಿರು. ಅವಳಾಗಿ ಅವಳು ಬಂದ್ರೆ ಬರ್ಲಿ, ಇಲ್ದಿದ್ರೆ ಹೋಗ್ಲಿ ಅವಳು. ನಾವಾಗಿ ನಾವು ಕರಿಯಕ್ಕೆ ಹೋದ್ರೆ ದಿಮಾಕ್ ಮಾಡ್ತಾರೆ ತಾಯಿ ಮಕ್ಕಳು. ನೀನ್ ಹಿಂಗೆ ಜಲ್ಸುರ್ಸತ್ಕೆ ಮತ್ತೀಗ ಅವ್ರಂಗೆ ಸದ್ರ ತಾಂಡಿರೋದು ನಿನ್ನ. ಮುಚ್ಕೊಂಡು ಇರು, ಹೋಗು ಸುಮ್ಮನೆ ಕೆಲ್ಸಕ್ಕೆ. ಜುಂಜಾ ಜುಂಜಾ, ಯಾರೋ ನಿಮ್ಮ ಹೆಂಡತಿ ಮನೆಯವ್ರಂತೆ ಕಣೋ ಫೋನ್ ಮಾಡಿದ್ದಾರೆ. ಏನೋ ಮಾತಾಡ್ಬೇಕಂತೆ. ಯಾರಕ್ಕ? ಯಾರು ಫೋನ್ ಮಾಡಿರೋದು? ನನ್ನ ಹೆಂಡ್ತಿನ ಮಾಯನ? ಏ ಮಾಯ ಅಲ್ಲ, ಮಾಯಾರ ಏನೋ ಏನೋ ಆಗ್ಬೇಕಂತೆ ಅವರು. ತಗ, ಏನೋ ಮಾತಾಡ್ಬೇಕಂತೆ ನಿನ್ನ ಹತ್ರ. ಹೌದಾ? ಕುಡಿ ಕುಡಿ ಜಲ್ದು. ನೀಗೇನೋ ಫೋನ್ ಮಾಡಿದ್ರಂತೆ. ನಿನ್ ಫೋನ್ ಏನೋ ಬರ್ಲಿಲ್ವಂತೇನೋ, ರೀಚಾರ್ಜ್ ಮಾಡ್ಸಿಲ್ಲ ಅಂತಾನೆ. ಫೋನ್ಗೂ ರೀಚಾರ್ಜ್ ಮಾಡ್ಸಿಲ್ಲ, ಹಂಗೆ ಇಕ್ಕವನಿ. ಹಾಕ್ಸ್ಕೆ ಬರೋ ಕರೆನ್ಸಿನ ಯಾರಿಗಾನ ಫೋನ್ ಮಾಡಕ್ ಬೇಕಾಗುತ್ತೆ ಅಂದ್ರೆ ಹಾಕ್ಸನ್ ಹೇಳಮ್ಮ ಅಂತ ಸುಮ್ಮನಾಗ್ಯವನಿ. ಅಯ್ಯೋ, ನೀವೊಬ್ರು ಸುಮ್ಮನಿರ್ತೀರಾ ನೀವಿಬ್ರು? ಈಗ ಮಾತಾಡಬೇಕು. ಹಲೋ ರೀತಾ, ಹೇಳಮ್ಮ. ನಾನೇ ಜುಂಜೆ ಮಾತಾಡ್ತಾ ಇದ್ದೀನಿ. ಏನಾಯ್ತು? ಮಾಯ ಚೆನ್ನಾಗಿದ್ದಾಳಾ? ಎಲ್ಲರೂ ಚೆನ್ನಾಗಿದ್ದಾರಾ? ಏನಂತಾರೆ? ಮತ್ತೆ ನನ್ನ ಜೊತೆಗೆ ಬರ್ತಾಳಂತ ಮಾಯ ಇಲ್ವಾ? ಏನಾಯ್ತು ಹೇಳಮ್ಮ? ಯಾಕೆ ಫೋನ್ ಮಾಡಿದ್ದೀಗ? ಅಯ್ಯೋ ಅಣ್ಣ, ಎಲ್ಲರೂ ಚೆನ್ನಾಗಿದ್ದೀವಿ ಇಲ್ಲಿ, ನೀವೇನು ಚಿಂತೆ ಮಾಡಬೇಡಿ. ನಿಮ್ಗೆ ಒಂದು ಒಳ್ಳೆ ವಿಷಯ ಹೇಳಕ್ಕೆ ಫೋನ್ ಮಾಡಿರೋದು. ಹೌದಾ? ಏನು ವಿಷಯ? ಏನು ಹೇಳು. ಖುಷಿ ಸುದ್ದಿ ಅಂದರೆ ಮಾಯಾ ನನ್ನ ಜೊತೆಗಿರೋಕ್ಕೆ ಬರ್ತಾಳೆ ಇಲ್ಲಿಗೆ, ಅಥವಾ ನಮ್ಮನ್ನೇ ನಿಮ್ಮನೆ ಕರ್ಕೊಂಬರ್ತಾರಂತ? ಏನು ಹೇಳು. ಅಯ್ಯೋ, ಅವಳು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಲ್ಲ, ನಿಮ್ಮನ್ನ ಅಲ್ಲಿ ಕರ್ಸ್ಕೊಂತೀನಿ ಅಂತ ನಮ್ಮ ಅತ್ತೆನೋ ಯಾರು ಹೇಳಿಲ್ಲ. ನೀವು ತಂದೆ ಆಗ್ತಾ ಇದ್ದೀರಾ. ಮಾಯ ಇವಾಗ ಪ್ರೆಗ್ನೆಂಟು. ಹೌದಾ? ತಂದೆನಾ? ನಿಜನಾ ನೀನು ಹೇಳ್ತಾ ಇರೋದು? ಹೌದು, ನಿಜಾನೇ. ಮೊನ್ನೆ ಹಿಂಗೇನೆ ನಮ್ಮ ಅತ್ತೆನೂ ಮತ್ತೆ ಅವ್ರ ಅಕ್ಕನೂ ಸೇರ್ಕೊಂಡು ಯಾರೋ ಡಾಕ್ಟರ್ಗಳನ್ನ ಎಂಟಿ ಸತ್ತಿರೋ ಗಂಡನ ಮಾಯಿಗೆ ಸೆಟ್ ಮಾಡೋಣ ಅಂತ ಕರ್ಕೊಂಡ್ ಬಂದಿದ್ರು. ಅವಾಗ್ಲೇನೆ ಅವ್ರ ಎದುರಿಗೇನೆ ತಲೆ ಸುತ್ತ ಬಂದು ಬಿದ್ದೋದ್ಲು ಮಾಯಾ. ಅವಾಗ ಅವ್ರೆ ಹೆಂಗು ಡಾಕ್ಟರ್ ಅಲ್ವಾ, ಗಂಡು ಬಂದಿದ್ ಗಂಡು ಅವನೇ ಚೆಕ್ ಮಾಡಿ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತನ ಹೇಳ್ದ. ಇನ್ನೊಂದು ಮದುವೆ ಮಾಡೋಕ್ಕೆ ಗಂಡು ಕರ್ಕೊಂಡ್ ಬಂದಿದ್ರಾ? ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಮತ್ತೆ ಏನಾಯ್ತು? ಇನ್ನೇನಾಗುತ್ತೆ, ಪ್ರೆಗ್ನೆಂಟ್ ಅಂದ್ಮೇಲೆ ಇನ್ ಯಾರು ತಾನೇ ಮದ್ವೆ ಆಗಕ್ಕೆ ಇಷ್ಟಪಡ್ತಾರೆ ಹೇಳೋಣ? ಅವಾಗ ಎಲ್ಲ ಸತ್ಯನೂ ಹೊರಗೆ ಬಂತು. ನೀನು ಸತ್ತಿದೀಯಾ, ಮಾಯನ್ ಗಂಡ ಇಲ್ಲ ಸತ್ಯವನೇ, ಮದ್ವೆ 3 ತಿಂಗಳಿಗೆ ಸತ್ತೋದ ಆಕ್ಸಿಡೆಂಟ್ ಆಗಿ ಅಂತನ ಸುಳ್ಳು ಹೇಳಿದಾರೆ ಆ ಗಂಡನ ಹತ್ರ. ಆಮೇಲೆ ಅವರು ಈ ವಿಷಯ ಗೊತ್ತಾಗಿ ಇದೆಲ್ಲ ಹೆಂಗಾಯ್ತು ಅಂತ ಅಂದಾಗ, ಅವಾಗ ನೀನು ಬದುಕಿರೋ ವಿಷಯ, ಜಗಳ ಮಾಡ್ಕೊಂಡು ದೂರ ಆಗಿರೋ ವಿಷಯ, ನೀನು ಮೋಸ ಮಾಡಿದೆ ಅಂತ ಎಲ್ಲಾನ ವಿಷಯ ಹೇಳಿದ್ರು. ಅದಕ್ಕೆ ಅವರು ಸರಿ ಮಕ್ಕೋಗ್ದು ಹಿಂಗೆಲ್ಲ ಸುಳ್ಳು ಹೇಳ್ಬೇಡ್ರಿ ಅಂತಾನ ಹೋದ್ರು. ಈಗ ಮಾಯ ಪ್ರೆಗ್ನೆಂಟು. ಹೌದಾ? ಅಯ್ಯೋ, ನನಗಂತೂ ತುಂಬ ಸಂತೋಷ ಆಗ್ತೈತಿ. ನಾನು ಈಗಲೇ ಬರ್ತೀನಿ ಮಾಯನ್ನ ನೋಡಕ್ಕೆ. ನೀವ್ ಇಲ್ಲಿಗೆ ಬರ್ತೀರಾ? ಬೇಡ ಅಣ್ಣ, ಬೇಡ, ಸುಮ್ಮನೆ ಇರ್ರಿ. ಅವರೇನೆ ಅಲ್ಲಿಗೆ ಬಂದ್ರು ಬರ್ಬೋದು. ಯಾಕೆಂದ್ರೆ ಇವಾಗ ನಿಮ್ ಮಗುಗೆ ಮಾಯ ತಾಯಿ ಆಗ್ತಿದ್ದಾಳಲ್ಲ. ಅದಕ್ಕೆ. ಅಯ್ಯೋ ಹೌದಾ? ಅಯ್ಯೋ, ನನಗೆ ನೋಡಬೇಕು ಅಂತ ಅನ್ನಿಸ್ತಾಯ್ತಲ್ಲ. ಸರಿ ಆಯಿತು, ನೋಡೋಣ ಇರು. ನಮ್ಮ ಅಮ್ಮನ ಕೇಳ್ತೀನಿ ಏನು ಹೇಳುತ್ತೆ ಅಂತನ. ಆಮೇಲೆ ತಿಳ್ಕೊಂಡು ಯಾವುದಕ್ಕೂ ನಿನಗೆ ಫೋನ್ ಮಾಡ್ತೀನಿ. ನೀನು ನನಗೆ ಫೋನ್ ಮಾಡಿರೋ ವಿಷಯನ ಮಾಯಿಗೆ ನಮ್ಮ ಅತ್ತೆಗೆ ಯಾರಿಗೂ ಹೇಳಬೇಡ. ಇಲ್ಲ ಹೇಳು, ನಾನು ಈ ಕಡೆ ಸುಮ್ಮನೆ ಇಲ್ಲಿ ನೀರ್ ತರಕ್ ಬರ್ತೀನಿ ಅಂತ ಹೋಗ್ತೀನಿ ಅಂತ ಹೇಳಿ ಬಂದು ಇಲ್ಲಿ ಮಾತಾಡ್ತಾ ಇದೀನಿ. ಯಾರಿಗೂ ಹೇಳೋದು ಇಲ್ಲ ಬಿಡು. ನಾನು ಫೋನ್ ಮಾಡಿದ್ದು ಗೊತ್ತಾದ್ರೆ ನನ್ನೇ ಬೈತಾರೆ. ನಾನೇ ಕೇಳಕ್ ಹೋಗೋಣ? ಹೇಳಲ್ಲ. ಈ ವಿಷಯ ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇನೆ. ನಾನು ಫೋನ್ ಮಾಡಿರೋ ವಿಷಯ ನೀವು ಅಷ್ಟೇ ನಮ್ಮ ಅತ್ತಿಗಾಗ್ಲಿ ಮನೆಗಾಗ್ಲಿ ಯಾರ ತಾವು ಹೇಳಕ್ ಹೋಗ್ಬೇಡ್ರಿ. ಸರಿ ಸರಿ ಆಯ್ತಮ್ಮ. ತುಂಬ ಥ್ಯಾಂಕ್ಸ್ ನೀನು ಫೋನ್ ಮಾಡಿದ್ದಕ್ಕೆ. ತುಂಬ ಒಳ್ಳೇದಾಯ್ತು. ಸರಿ ಅಣ್ಣ, ಫೋನ್ ಇಡ್ತೀನಿ. ಬಾಯ್. ಬಾಯ್ ಬಾಯ್. ಆಯ್ತು ಜುಂಜಾ, ಯಾರು ಫೋನ್ ಮಾಡಿದ್ದು? ಜುಂಜಾ, ಯಾರು ಅದು? ಅಮ್ಮ, ಅದು ಹರಿತಾ, ನಮ್ಮ ಅತ್ತೆ ಸೊಸೆ. ಇವನು ಜಗ್ಗು ಹೆಂಡ್ತಿ ಫೋನ್ ಮಾಡಿದ್ದು. ಮಾಯಾ ಪ್ರೆಗ್ನೆಂಟ್ ಅಂತೆ, ಇವಾಗ ನಾನು ತಂದೆ ಆಗ್ತಿದ್ದೀನಂತೆ, ಅದನ್ನೇ ಹೇಳಕ್ಕೆ ಮಾಡಿದ್ಲು. ಹೌದೇನು? ಪ್ರೆಗ್ನೆಂಟ್ ಅಂತ? ಮತ್ತೆ ಇನ್ನೇನು ಹೇಳಿದ್ರು? ಅಮ್ಮ, ನಮ್ಮ ಅತ್ತೆನೂ ಅವ್ರ ಅಕ್ಕನೂ ಸೇರ್ಕೊಂಡು ಮಾಯಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತನ ಯಾರೋ ಡಾಕ್ಟ್ರುಗಳನ್ನ ಕರ್ಕೊಂಬಂದಿದ್ರಂತೆ. ಅವ್ರ ಎದುರಿಗೇನೆ ತಲೆ ಸುತ್ತ ಬಂದು ಬಿದ್ದೋಲ್ಲಂತೆ. ತಿರು ಡಾಕ್ಟರ್ ಅಲ್ವಾ, ಅವರೇ ಚೆಕ್ ಮಾಡಿ ಹೇಳಿರಂತೆ ನಿಮ್ಮ ಮಗಳು ಪ್ರೆಗ್ನೆಂಟ್ ಅಂತನ. ನಾನು ಸತ್ತೋಗಿದ್ದೀನಿ ಅಂತ ಸುಳ್ಳು ಹೇಳಿದ್ರಂತೆ ನಮ್ಮ ಅತ್ತೆ ಆ ಗಂಡಿಗೆ.
ಅಯ್ಯೋ ದೇವ್ರಿ, ಏನೋ ನಿನ್ ಹೆಂಡತಿ ಇಂಥವಳ? ನಾನು ಅವಳು ಇಲ್ಲಿಗೆ ಬಂದಾಗ ನೀನೇ ಏನೋ ಮೋಸ ಮಾಡಿದ್ಯಾ ಅಂತ ತಿಳ್ಕೊಂಡಿದ್ದೆ. ಪಾಪ ಒಳ್ಳೆ ಹುಡುಗಿ ಅಂತಾನ. ಅದೇ ಏನು ಹಿಂಗ್ ಸುಳ್ಳು ಹೇಳಿ ಮದುವೆ ಮಾಡಕ್ ಹೊರಟಿದಂತ? ಹಾ, ಹೌದಕ್ಕ, ನೋಡು ಎಂಥ ಕೆಲಸ ಮಾಡಿದ್ದಾರೆ. ತಗೋ ನಿನ್ನ ಫೋನು. ಸರಿಯಪ್ಪ, ಆಯ್ತು, ನಾನು ಹೋಗ್ತೀನಿ. ಬಾರಮ್ಮ, ಈಗಲೇ ಹೋಗಿ ನೋಡ್ಕೊಂಬರೋಣ. ಹಾಂ, ಅಯ್ಯ, ನಿನಗೇನು ರೋಚ ವೇಷ ಮಾನ ಮರ್ಯಾದೆ ಐತಾ? ಹಾ, ಐತಾ ಹೇಳು. ಯಾಕಮ್ಮ ಹಿಂಗೆ ಕೇಳ್ತಾ ಇದೆಯಾ? ನನ್ನ ಹೆಂಡ್ತಿನ ನಾನು ನೋಡೋಕೆ ಹೋಗೋದು ತಪ್ಪ? ಅದು ಅಲ್ಲದೆ ನಾನು ತಂದೆ ಆಗ್ತಾ ಇದ್ದೀನಿ, ಹೋಗಿ ಮಾತಾಡಿಸ್ಬೇಕು ತಾನೇ. ಹಾಂ, ನಾನು ನನ್ನ ಹೆಂಡ್ತಿನ ಸುಮ್ಮನಿರಮ್ಮ ನೀನಂತೂ. ಏನು ಇದಕ್ಕೆಲ್ಲನ ಮನ ಮರ್ಯಾದೆ ಬೇಕೆ ಹೆಂಡ್ತಿನ ಮಾತಾಡ್ಸೋಕ್ಕೆ, ನೋಡ್ಕೊಬರೋಕ್ಕೆ? ತಿನ್ನೇನು ಅಂದ್ಕೊಂಡಿದ್ಯಾ? ಅವಳು ನಿನ್ ಜೊತೆ ಸಂಸಾರ ಮಾಡ್ಕೊಂಡು ಖುಷಿಯಾಗಿದ್ದು ತವ್ರ ಮನೆಗೆ ಹೋಗಿದ್ದೆ, ಹೋಗಿ ನೋಡ್ಕೊಂಬಾರಪ್ಪ ಅಂತ ಹೇಳ್ಬೋದು. ಆದ್ರೆ ನಮಗೆ ಮೋಸ ಮಾಡಿ ಹೋಗಿ ಈಗ 2ನೇ ಮದುವೆ ಮಾಡಕ್ ಹೋಗ್ಯಾವ್ರೆ ನೀನ್ ಸತ್ತೋಗಿದ್ಯಾ ಅಂತ ಹೇಳಿ. ಅಂದಮೇಲೆ ನೀನ್ ಅಲ್ಲಿಗೆ ಹೋದ್ರೆ ನಿನ್ಗೇನು ಬೆಲೆ ಇರುತ್ತಾ? ನೀನು ಹೋಗ್ಬೇಡ, ಅವರೇ ಬರ್ಬೇಕು ಇಲ್ಲಿಗೆ, ಬಂದು ಕಾಲಿಡ್ಕೋಬೇಕು. ನೀನು ಹೇಳಿದ್ದೆ ತಾನೆ, ನೀವೇ ಬಂದು ಕಾಲಿಡ್ಕೊಂಬಂಗ್ ಮಾಡ್ತೀನಿ ಅಂತಾನ. ಈಗ ಸರಿಯಾಗಿ ಆಗೈತೆ, ಸುಮ್ಮನಿರು. ಬಂದು ಅವರು ನಮ್ಮ ಕಾಲಿಗೆ ಬೀಳ್ತಾರೆ. ನಾವಾಗ ನಮ್ಗೆ ಗೊತ್ತೇನು ಅಂತಾನೆ ಅವರಿಗೆ ತೋರ್ಸೋಣ ಜಯ್ಯಮ್ಮನಿಗೆ. ಅವಳಿಗೊಬ್ಳಿಗೆ ಅನ್ಸುತ್ತೆ, ಅವಳೊಬ್ಳಿಗೆನೆ ಇರೋದು ಮಾನ ಮರ್ಯಾದೆ ಅಂತ ತಿಳ್ಕೊಬಿಟ್ಟವಳೆ ನಿಮ್ಮ ಅತ್ತೆ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋಗೋದು ಬೇಡ, ಸುಮ್ಮನಿರು. ಹೌದಮ್ಮ, ನಾವು ಹಂಗೆ ಹೇಳಿ ಬಂದಿದ್ವಲ್ವಾ, ನೀವು ಕಾಲಿಗೆ ಬೀಳ್ತೀರಾ ಅಂತ. ನಾನು ಇದೆಲ್ಲ ಆಗಿತ್ತಲ್ವ ಇಲ್ಲಿಗೆ ಬಂದಾಗ, ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಪ್ರೆಗ್ನೆಂಟ್ ಆಗ್ಬೋದೇನೋ ಮಾಯಾ ಅಂತಾನ. ಹಂಗೆ ಆಯಿತು. ಈಗ ಸರಿ, ನೀನು ಹೇಳ್ದಂಗೆ ಮಾಡೋಣ. ಅವರೇ ಬರಲಿ, ಅವ್ರು ಬಂದಾಗ ನಾವು ನಮ್ಗತ್ತೇನು ಅಂತಾನ ಸರಿಯಾಗಿ ತೋರ್ಸೋಣ ನಮ್ಮ ಅತ್ತಿಗೆ ನನ್ನ ಹೆಂಡ್ತಿಗೂ. ಇಷ್ಟು ದಿನ ನಿನ್ನ ಹೆಂಡ್ತಿದು ನಿಮ್ಮ ಅತ್ತೆದು ಟೈಮ್ ಇತ್ತು. ಮೋಸ ಮಾಡಿ ಮದುವೆ ಆಗಿದ್ಯಾ ಮೋಸ ಮಾಡಿ ಮದುವೆ ಆಗಿದ್ಯಾ ಅಂತಂಬರು. ಅದಕ್ಕೆ ನಾವು ಬಾಯಿ ಮುಚ್ಕೊಂಡು ಬಂದ್ವಿ. ಈಗ ಏನು ಮಾಡ್ತಾಳೆ ನಿಮ್ಮ ಅತ್ತೆ ಅಂತಾನ ನೋಡೋಣ. ಬರಲಿ ಅವಳು ಮನೆ ಬಾಗಲಾಕಿ, ಅವಾಗ ಸರಿಯಾಗಿ ಹೇಳ್ತೀನಿ. ನೀನು ಆಮೇಲೆ ಹೆಂಡ್ತಿ ಮಕ ನೋಡಿದ ತಕ್ಷಣ ಅಲ್ಲಿ ಗಿಂಜಬೇಡ, ಹಂಗ ಗೊತ್ತಾಯ್ತಾ? ಆಯ್ತಮ್ಮ, ನೀನು ಹೇಳ್ದಂಗೆ ಆಗಲಿ. ಹೆಂಗೋ ಈ ಇದರಲ್ಲಾದ್ರೂ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನನ್ನ ಹೆಂಡ್ತಿಗೂ ನಮ್ಮ ಅತ್ತಿಗೂ ಇನ್ನೊಂದ್ಸಲ ನಮ್ಮನ್ನು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ಬೇಕು ಅವಳು. ಅಲ್ಲಿವರೆಗೂ ಅವ್ರನ್ನ ಕ್ಷಮಿಸೋದೇ ಬೇಡ. ಹಂಗೆ ನಾವು ಹಂಗೆ ಇರೋಣ. ಅದು ಅಲ್ಲದೆ ನಮಗೆ ಈ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗಿದೆ ಅಂತನ ಹೇಳ್ಬೇಡ ನೀನು. ಹಂಗೆ ಆಮೇಲೆ ಹೆಂಗೆ ಗೊತ್ತಾಯಿತು, ಯಾರು ಫೋನ್ ಮಾಡಿದ್ರು ಅಂತನ ಎಲ್ಲ ವಿಚಾರಿಸ್ತಾರೆ. ಆಮೇಲೆ ಹರಿತಾ ಫೋನ್ ಮಾಡಿರೋದು ಗೊತ್ತಾದರೆ ಅವಳಿಗೆ ಬೈತಾರೆ ಹೋಗಿ. ನಮಗೆ ಗೊತ್ತಿಲ್ಲ ಅನ್ನೋ ಥರನೇ ನಾಟಕ ಮಾಡೋಣ ನಾವು. ನಿನಗೂ ಒಂದಿಷ್ಟು ಬುದ್ಧಿ ಐತೆ. ಹಂಗೆ ಮಾಡೋಣ, ನಮಗೆ ಗೊತ್ತಿಲ್ಲ ಅನ್ನೋ ಥರನೇ ಇರೋಣ. ಬುದ್ಧಿ ಇರೋದಕ್ಕೆ ತಾನೇ ಮಾಯಿನಂತ ಸುಂದರವಾಗಿರೋ ಹುಡುಗಿನ ಮದುವೆ ಆಗಿರೋದು ನಾನು. ಅದೊಂದು ಮೆಚ್ಚಬೇಕು ನಿನ್ನ. ಅವ್ರ ಅದು ಹೆಂಗೆ ನಂಬುದ್ರೋ ಗೊತ್ತಿಲ್ಲ. ಅವ್ರನ್ನ ದಡ್ರು ಮಾಡಿದ್ದೆ ಸರಿಯಾಗಿ, ನಿನ್ನ ಹೆಂಡ್ತಿನೂ ನಿಮ್ಮ ಅತ್ತೆನೂ. ಅದಕ್ಕೆ ನಿನ್ನ ಮೆಚ್ಕೋಬೇಕು. ಬಾ. ಸರಿ ಆಯ್ತಮ್ಮ, ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.